ವಿಮಾನ ಪತನದ ಹಿಂದೆ ಹುಟ್ಟಿಕೊಂಡಿದೆ ಹಲವು ಕಾರಣಗಳು. ವಿಮಾನದಲ್ಲಿ 241 ಪ್ರಯಾಣಿಕರ ದುರಂತ ಅಂತ್ಯವೇ ಭೀಕರವಾಗಿರುವಂತದ್ದು. ನೋಡಿ, ಈ ಒಂದು ವಿಮಾನ ಪತನ ಏನಾಗಿತ್ತು, ಅದಕ್ಕೆ ಹಲವು ಕಾರಣಗಳು ಹುಟ್ಟುಕೊಂಡಿದೆ. ದುರಾದೃಷ್ಟವಶಾತ್ ಪತನವಾಗಿ ಸಂಭವಿಸಿತ್ತು ಘನಘೋರ ದುರಂತ. ಈ ವರ್ಷದ ಘನಘೋರ ದುರಂತ ಅಂದ್ರೆ ಇದೇ ಇರಬಹುದು. ಸುಮಾರು 260ಕ್ಕೂ ಹೆಚ್ಚು ಜನ ಕೇವಲ 5 ನಿಮಿಷದಲ್ಲಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ವಿಮಾನ ದುರಂತಕ್ಕೆ ಕಾರಣ ಹುಡುಕೋದೇ ದೊಡ್ಡ ಸವಾಲಾಗಿದೆ. ಯಾಕೆ ಅಂತಂದ್ರೆ ಒಂದಲ್ಲ ಎರಡಲ್ಲ ಹಲವು ಕಾರಣಗಳು ಇದೆ. ಈ ಒಂದು ಘನಘೋರ ದುರಂತಕ್ಕೆ, ವಿಮಾನ ದುರಂತಕ್ಕೆ ಕಾರಣ ಹುಡುಕೋದೇ ದೊಡ್ಡ ಸವಾಲಾಗಿದೆ. ಇದೀಗ ಕೆಲವಷ್ಟು ಸಂಭವನೀಯ ಕಾರಣಗಳಿಂದ ಪತನವಾಗಿದೆ ಅನ್ನುವಂತಹ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ವಿಮಾನ ಪತನದ ಹಿಂದೆ ಹಲವು ಕಾರಣಗಳು ಇದೆ. ಒಂದು ಪ್ರಮುಖವಾಗಿದ್ದಂತಹ ಕಾರಣ ಎಂಜಿನ್ ಫೇಲ್ಯೂರ್ ಅಂತಾನೆ ಹೇಳಬಹುದು. ಯಾಕೆ ಅಂತಂದ್ರೆ ಪೈಲಟ್ ಕಡೆಯಿಂದನೂ ಈ ಒಂದು ಮಾಹಿತಿ ಬಂದಿತ್ತು. ಅದರ ಜೊತೆಗೆ ಅಥವಾ ಸುಮಾರು 300 ಪ್ರಯಾಣಿಕರು ಪ್ರಯಾಣಿಸುವಂತಹ ಫ್ಲೈಟ್ ಇದಾಗಿತ್ತು. ಆದ್ರೆ ಅದರಲ್ಲಿ ಇದ್ದಿದ್ದು ಕೇವಲ 242 ಜನ. ಆದ್ರೂ ಕೂಡ ಇದು ಹೇಗೆ ಸಂಭವಿಸಿತ್ತು, ಹೇಗಾಯ್ತು, ಇದಕ್ಕೆ ಹೊಣೆ ಯಾರು, ಅಥವಾ ಇದೆಲ್ಲ ವಿಧಿ ಆಟನ, ಏನು ಕಾರಣ ಅನ್ನೋಂಥದ್ದು ನಿಜವಾಗ್ಲೂ ಕಷ್ಟ ಆಗುತ್ತೆ ಇದನ್ನ ಗೆಸ್ ಮಾಡ್ಲಿಕ್ಕೆ. ಹಾಗಾಗಿ ವಿಮಾನದಲ್ಲಿ 241 ಪ್ರಯಾಣಿಕರ ದುರಂತ ಅಂತ್ಯವೇ ಇದು ಭೀಕರ ಘನಘೋರ ದುರಂತ ಅಂತ ಹೇಳ್ಬೋದು. ಈ ವರ್ಷದಲ್ಲಿ ವಿಮಾನ ದುರಂತಕ್ಕೆ ಕಾರಣ ಹುಡುಕೋದೇ ದೊಡ್ಡ ಸವಾಲಾಗಿದೆ. ಯಾಕೆ ಅಂತಂದ್ರೆ ಹಲವು ಕಾರಣಗಳು ಇದೆ. ಕೆಲವಷ್ಟು ಸಂಭವನೀಯ ಕಾರಣಗಳಿಂದ ಪತನವಾಗಿರುವಂತಹ ಸಾಧ್ಯತೆಯೂ ಇದೆ. ಇನ್ನು ಪತನಕ್ಕೆ ಸಂಭವನೀಯ ಕಾರಣಗಳು ಏನು ಅಂತ ನೋಡೋದಾದ್ರೆ, ಟೇಕ್ ಆಫ್ ವೇಳೆ ಎಂಜಿನ್ ಅಗತ್ಯ ಒತ್ತಡ ಕಳೆದುಕೊಂಡಿರಬಹುದು. ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ಎಂಜಿನ್ ಏನಿತ್ತು ಅದು ಅಗತ್ಯ ಒತ್ತಡವನ್ನ ಕಳೆದುಕೊಂಡಿದೆ ಎನ್ನುವಂತಹ ಒಂದು ಕಾರಣವೂ ಇರಬಹುದು. ಇನ್ನು ಎಂಜಿನ್ಗೆ ಹಕ್ಕಿಗಳು ಡಿಕ್ಕಿ ಹೊಡೆದ್ರಿಂದ ಪತನವಾಗಿರುವಂತಹ ಸಾಧ್ಯತೆಯೂ ಇದೆ. ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ಎಂಜಿನ್ಗೆ ಹಕ್ಕಿಗಳೇನಿರುತ್ತೆ ಅದು ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ನಂತರ ಈ ಒಂದು ಫ್ಲೈಟ್ ಏನಿದೆ ಕ್ರಾಶ್ ಆಗಿ ಬ್ಲಾಸ್ಟ್ ಆಗಿರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಲ್ಯಾಂಡಿಂಗ್ ಗೇರ್ ಹೊರಗಿದ್ದು ಎರಡನೇ ಇಂಜಿನ್ಗೆ ಶಕ್ತಿ ಸಿಗದೆ ಈ ಒಂದು ದುರಂತ ಸಂಭವಿಸಿದೆ. ಹೌದು, ಎರಡೆರಡು ಇಂಜಿನ್ಗಳು ಇರುತ್ತೆ. ಅಕಸ್ಮಾತ್ ಒಂದೇನಾದ್ರೂ ಆಯ್ತು ಅಂತಂದ್ರೆ ಮತ್ತೊಂದು ಅಂತಹ ಸಂದರ್ಭದಲ್ಲಿ ಬಳಸ್ಕೊಳ್ಬಹುದು ಅಂತ. ಆದ್ರೆ ಇಲ್ಲಿ ದುರಾದೃಷ್ಟವಶಾತ್ ನೋಡಿ ಎಂತಹ ಸಂದರ್ಭ ಇದು. ಲ್ಯಾಂಡಿಂಗ್ ಗೇರ್ ಹೊರಗಿತ್ತು, ಎರಡನೇ ಇಂಜಿನ್ ಕೂಡ ತನ್ನ ಶಕ್ತಿಯನ್ನ ಕಳೆದುಕೊಂಡಿತ್ತು. 825 ಅಡಿಗಳಷ್ಟು ಕಡಿಮೆ ಎತ್ತರದಲ್ಲಿ ಮೇಲೇರಲು ಸಾಧ್ಯವಾಗದೆ ಪತನ ಆಗಿರುವಂತಹ ಸಂಭವವೂ ಇದೆ. ತಪ್ಪಾದ ವಿಧಾನದಲ್ಲಿ ವಿಮಾನ ಟೇಕ್ ಆಫ್ ಮಾಡಿದ್ದು ಪತನಕ್ಕೆ ಕಾರಣವಾಗಿದೆ. ನೋಡಿ, ಇಲ್ಲಿ ಸುಮಾರು ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತಹ ಪೈಲಟ್ಸ್ಗಳು ಇದರಲ್ಲಿ ಇದ್ರು ಅನ್ನುವಂತ ಮಾಹಿತಿ ಈಗಾಗಲೇ ಇದೆ. ಯಾರೋ ಹೊಸಬ್ರು ಫ್ರೆಷರ್ಸ್ ಅಂತಾನೂ ಅಲ್ಲ, ಸುಮಾರು ಎಕ್ಸ್ಪೀರಿಯನ್ಸ್ ಇದೆ, ಹಳೆಯ ಪೈಲಟ್ಗಳು ಅನ್ನುವಂತ ಮಾಹಿತಿ ನಿನ್ನೆಯೇ ಇತ್ತು. ಆದ್ರೂ ಕೂಡ ತಪ್ಪಾದ ವಿಧಾನದಲ್ಲಿ ವಿಮಾನ ಟೇಕ್ ಆಫ್ ಆಗಿದೆ. ಇದು ಕೂಡ ಈ ಒಂದು ದುರಂತಕ್ಕೆ ಪ್ರಮುಖವಾದ ಕಾರಣ. ವಿಮಾನ ಇಂಧನ ಟ್ಯಾಂಕ್ ಕೂಡ ಭರ್ತಿಯಾಗಿತ್ತು. ಭರ್ತಿಯಾಗಿ ಸ್ಫೋಟಗೊಂಡಿರುವಂತಹ ದುರಂತ ಆಗಿದೆ. 1986ರ ಕನಿಷ್ಠ ವಿಮಾನದಂತೆ ವಿಧ್ವಂಸಕ ಕೃತ್ಯದಿಂದ ಈ ಒಂದು ಪತನ ಆಗಿರುವಂತಹ ಸಾಧ್ಯತೆ ಇದೆ. ವಿಮಾನ ಇಂಧನ ಟ್ಯಾಂಕ್ ಭರ್ತಿಯಾಗಿತ್ತು, ಹಾಗಾಗಿ ಬ್ಲಾಸ್ಟ್ ಆಗ್ಲಿಕ್ಕೆ ಸ್ಫೋಟಗೊಂಡಿರುವುದಕ್ಕೆ ಇದೊಂದು ಕೂಡ ಕಾರಣ ಆಗಿರಬಹುದು. ಹೀಗೆ ಹಲವು ಕಾರಣಗಳು ಇದೆ. ಇದೇ ವಿಚಾರವಾಗಿ ಇಂದು ಪ್ರಧಾನಿ ಮೋದಿ ಅವರು ಕೂಡ ಚರ್ಚೆ ನಡೆಸ್ತಾ ಇರುವಂತದ್ದು. ವಿಶೇಷವಾಗಿ ಏರ್ ಇಂಡಿಯಾ ಸಿಇಒ ಏನಿರಬಹುದು ಅಥವಾ ಆ ಒಂದು ಅಥಾರಿಟಿ ಟೀಮ್ ಏನಿರಬಹುದು, ಆ ಒಂದು ತಂಡದ ಜೊತೆ ಚರ್ಚೆ ನಡೆಸ್ತಿದ್ದಾರೆ, ಮಾಹಿತಿಯನ್ನ ಪಡಿತಿದ್ದಾರೆ. ಇಷ್ಟು ಹಲವು ಕಾರಣಗಳು ಇದೆ. ಇದರಲ್ಲಿ ಯಾವ ಕಾರಣದಿಂದ ಇಂತಹ ಘನಘೋರ ದುರಂತ ಸಂಭವಿಸಿದೆ ಅನ್ನುವಂತಹ ಮಾಹಿತಿ ಕೂಡ ಪಡಿತಾ ಇರುವಂತದ್ದು.